ಎಲೆಕ್ಟ್ರಿಷಿಯನ್ ಟ್ರೇಡ್ ಸೆಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸೆಷನ್ನಲ್ಲಿ ನಾವು ಕಲಿಯಲಿದ್ದೇವೆ ಸರ್ಕ್ಯೂಟ್ ಬ್ರೇಕರ್ನ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಪ್ರಾಕ್ಟೀಸ್. ಈ ಸೆಷನ್ ಕೊನೆಯಲ್ಲಿ ನೀವು ಕಲಿಯಲಿದ್ದೀರಿ ಶಟ್ ಡೌನ್ ಪ್ರೊಸೀಜರ್ನ ಫಾಲೋ ಮಾಡುವುದು. ಕೊಟ್ಟಿರುವಂಥ ಸರ್ಕ್ಯೂಟ್ ಬ್ರೇಕರ್ನ ಸರ್ವಿಸ್ ಮತ್ತು ಆಪರೇಟಿಂಗ್ ಮ್ಯಾನ್ಯುವಲ್ಸ್ ಅನ್ನು ನೋಡಿ ಅದರ ಪಾರ್ಟ್ಸ್ಗಳನ್ನು ಗುರುತಿಸಿ ಫಂಕ್ಷನ್ಸ್ಗಳನ್ನು ತಿಳಿದುಕೊಳ್ಳುವುದು. ಹಿಂದಿನ ಮೇಂಟೆನೆನ್ಸ್ ರೆಕಾರ್ಡ್ಸ್ ಅನ್ನು ಪರಿಶೀಲಿಸಿ ರೊಟೀನ್ ಮೇಂಟೆನೆನ್ಸ್ ಚೆಕ್ಸ್ಗಳನ್ನು ನಿರ್ವಹಿಸುವುದು. ಫಾಲ್ಟಿ ಪಾರ್ಟ್ ಅನ್ನು ಗುರುತಿಸಿ ಅದನ್ನು ಬದಲಾಯಿಸುವುದು. ಸರ್ಕ್ಯೂಟ್ ಬ್ರೇಕರ್ನ ಜನರಲ್ ಮೇಂಟೆನೆನ್ಸ್ ಪ್ರೊಸೀಜರ್ನ ಫಾಲೋ ಮಾಡುವುದು. ಬೇಕಾಗಿರುವ ಎಲೆಕ್ಟ್ರಿಷಿಯನ್ ಟೂಲ್ಸ್ ಕಿಟ್ ಮತ್ತು ಎಕ್ವಿಪ್ಮೆಂಟ್ಸ್ಗಳು: 150 mm ಇನ್ಸುಲೇಟೆಡ್ ಕಟ್ಟಿಂಗ್ ಪ್ಲೈಯರ್ಸ್, 150 mm ಸ್ಕ್ರೂ ಡ್ರೈವರ್ಸ್, 300 mm ಹೆವಿ ಡ್ಯೂಟಿ ಸ್ಕ್ರೂ ಡ್ರೈವರ್, 150 mm 600 ವೋಲ್ಟ್ಸ್ನ ನಿಯಾನ್ ಟೆಸ್ಟರ್, 5 ರಿಂದ 20 mm ಇರುವ 9 DE ಸ್ಪ್ಯಾನರ್ಗಳ ಸೆಟ್, 5 ರಿಂದ 20 mm ಇರುವ 9 ಬಾಕ್ಸ್ ಸ್ಪ್ಯಾನರ್ಗಳ ಸೆಟ್, 500 ವೋಲ್ಟ್ಸ್ನ ಮೆಗ್ಗರ್, ಮಲ್ಟಿಮೀಟರ್, 2.5 ಸೆಂಟಿಮೀಟರ್ ಇರುವ ರೌಂಡ್ ಕ್ಲೀನಿಂಗ್ ಬ್ರಷ್, ಪ್ಲಮ್ ಬಾಬ್ ವಿತ್ ಥ್ರೆಡ್, 300 mm ಸ್ಪಿರಿಟ್ ಲೆವೆಲ್, 250 mm ಫ್ಲಾಟ್ ಫೈಲ್ ಬಾಸ್ಟರ್ಡ್. ಹೈ ವೋಲ್ಟೇಜ್ ಮತ್ತು ಕರೆಂಟ್ ರೇಟಿಂಗ್ ಇರುವ ಸರ್ಕ್ಯೂಟ್ ಬ್ರೇಕರ್. ಅವಶ್ಯಕತೆ ಇರುವಷ್ಟು ರಬ್ಬರ್ ಅಥವಾ ಕಾರ್ಕ್ ಗ್ಯಾಸ್ಕೆಟ್, ಸ್ಯಾಂಡ್ ಪೇಪರ್ ಗ್ರೇಡ್ 0, ಗ್ರೀಸ್, ಫ್ಲೆಕ್ಸಿಬಲ್ ಕೇಬಲ್ 14/0.2, ಡ್ಯಾಶ್ ಪಾಟ್ ಆಯಿಲ್ ಸ್ಪೆಸಿಫಿಕ್ ಗ್ರೇಡ್, ಕಾಂಟ್ಯಾಕ್ಟ್ ಕ್ಲೀನರ್ ಆಯಿಲ್ CRC 2-26, ಎಲೆಕ್ಟ್ರೋ ಲ್ಯೂಬ್. ಶಟ್ ಡೌನ್ ಪ್ರೊಸೀಜರ್ನ ಫಾಲೋ ಮಾಡಿ. ಆಪರೇಷನ್ನಲ್ಲಿರುವ ಸರ್ಕ್ಯೂಟ್ ಬ್ರೇಕರನ್ನು ಮೇಂಟೆನೆನ್ಸ್ಗೆ ತೆಗೆಯುವ ಮುನ್ನ ಇಂಜಿನಿಯರ್ ಇನ್ಚಾರ್ಜ್ ಬಳಿ ಒಪ್ಪಿಗೆಯನ್ನು ಪಡೆಯುವಂಥದ್ದು ಬಹಳ ಮುಖ್ಯ. ಶಟ್ ಡೌನ್ ಮಾಡುವುದರಿಂದ ಕನ್ಸ್ಯೂಮರ್ಗೆ ಮೇಂಟೆನೆನ್ಸ್ ಮತ್ತು ಸಪ್ಲೈ ಎಫೆಕ್ಟ್ ಆಗುವುದಾ, ಯಾವುದಾದರೂ ಆಲ್ಟರ್ನೇಟ್ ಅರೇಂಜ್ಮೆಂಟಿನ ಅವಶ್ಯಕತೆ ಇದೆಯಾ ಎಂದು ಅವರು ನಿರ್ಧರಿಸುವರು. ಇಂಜಿನಿಯರ್ ಮಾತ್ರವೇ ಶಟ್ ಡೌನ್ಗೆ ಅಪ್ರೂವಲ್ ಫಾರ್ಮ್ ಮೂಲಕ ಅನುಮತಿಯನ್ನು ಕೊಡುತ್ತಾರೆ. ಸರ್ಕ್ಯೂಟ್ ಬ್ರೇಕರ್ ಅನ್ನು ಮೇಂಟೆನೆನ್ಸ್ಗಾಗಿ ತೆಗೆಯುವ ಮುನ್ನ ಶಟ್ ಡೌನ್ ಫಾರ್ಮ್ನಲ್ಲಿ ಕೊಟ್ಟಿರುವಂಥ ಎಲ್ಲ ಇನ್ಸ್ಟ್ರಕ್ಷನ್ಸ್ಗಳನ್ನು ಫಾಲೋ ಮಾಡಬೇಕು. ಸರ್ಕ್ಯೂಟ್ ಬ್ರೇಕರ್ನ ಕಂಟ್ರೋಲ್ ಸ್ವಿಚ್ ಅನ್ನು ಸ್ವಿಚ್ ಆಫ್ ಮಾಡಿ ಲಾಕ್ ಮಾಡಬೇಕು. ನಂತರ ಕಾಷನ್ ಬೋರ್ಡ್ ಅನ್ನು ಕಂಟ್ರೋಲ್ ಪ್ಯಾನೆಲ್ನಲ್ಲಿ ಡಿಸ್ಪ್ಲೇ ಮಾಡಬೇಕು. ಕೀ ಇಂಜಿನಿಯರ್ ಇನ್ಚಾರ್ಜ್ ಅವರ ಕಸ್ಟಡಿಯಲ್ಲಿ ಇರಬೇಕು. ಕಾಷನ್ ಬೋರ್ಡ್ಗಳನ್ನು ಅಂಡರ್ ಮೇಂಟೆನೆನ್ಸ್ನಲ್ಲಿರುವ ಸರ್ಕ್ಯೂಟ್ ಬ್ರೇಕರ್ನ ಪಕ್ಕದಲ್ಲಿ ಡಿಸ್ಪ್ಲೇ ಇಡಬೇಕು. ಕಾಷನ್ ಬೋರ್ಡ್ಗಳು: ಮೆನ್ ನೆಟ್ವರ್ಕ್, ಡು ನಾಟ್ ಸ್ವಿಚ್ ಆನ್, ಸರ್ಕ್ಯೂಟ್ ಬ್ರೇಕರ್ ಅಂಡರ್ ಮೇಂಟೆನೆನ್ಸ್ ಮತ್ತು ಡೇಂಜರ್. ಸರ್ಕ್ಯೂಟ್ ಬ್ರೇಕರಿನ ಪಾರ್ಟ್ಸ್ ಅಂಡ್ ಫಂಕ್ಷನ್ಸ್ ಅನ್ನು ಐಡೆಂಟಿಫೈ ಮಾಡುವುದಕ್ಕೆ ಕೊಟ್ಟಿರುವಂಥ ಸರ್ವಿಸ್ ಮತ್ತು ಆಪರೇಟಿಂಗ್ ಮ್ಯಾನ್ಯುಯಲ್ ಅನ್ನು ರೆಫರ್ ಮಾಡಬೇಕು. ಸರ್ಕ್ಯೂಟ್ ಬ್ರೇಕರ್ನ ಸರ್ವಿಸ್ ಮತ್ತು ಆಪರೇಷನ್ ಮ್ಯಾನ್ಯುಯಲ್ಸ್ ಅನ್ನು ಕಲೆಕ್ಟ್ ಮಾಡಿ ಅದನ್ನು ಕೇರ್ಫುಲ್ ಆಗಿ ಓದಬೇಕು. ರೊಟೀನ್ ಮೇಂಟೆನೆನ್ಸ್ ಚೆಕ್ಸ್ಗಾಗಿ ಹಿಂದಿನ ಮೇಂಟೆನೆನ್ಸ್ ರೆಕಾರ್ಡ್ಸ್ ಅನ್ನು ರೆಫರ್ ಮಾಡಬೇಕು. ಸರ್ಕ್ಯೂಟ್ ಬ್ರೇಕರ್ನ ಮೇಂಟೆನೆನ್ಸ್ ರೆಕಾರ್ಡ್ ಶೀಟ್ ಅನ್ನು ಕಲೆಕ್ಟ್ ಮಾಡಿ ಓದಬೇಕು. ಕೊಟ್ಟಿರುವಂಥ ಸರ್ಕ್ಯೂಟ್ ಬ್ರೇಕರ್ನ ನೇಮ್ ಪ್ಲೇಟ್ ಡೀಟೇಲ್ಸ್ ಅನ್ನು ಓದಿ ರೆಕಾರ್ಡ್ ಮಾಡಬೇಕು. ಇನ್ಕಮಿಂಗ್ ಮತ್ತು ಔಟ್ಗೋಯಿಂಗ್ ಬಸ್ ಬಾರ್ ಅನ್ನು ಆಫ್ ಮಾಡಿ ಸರ್ಕ್ಯೂಟ್ ಬ್ರೇಕರ್ನಿಂದ ಡಿಸ್ಕನೆಕ್ಟ್ ಮಾಡಬೇಕು. ಸರ್ವಿಸ್ ಮ್ಯಾನ್ಯುಯಲ್ನಲ್ಲಿ ಕೊಟ್ಟಿರುವಂಥ ಇನ್ಸ್ಟ್ರಕ್ಷನ್ಸ್ಗಳನ್ನು ಫಾಲೋ ಮಾಡಿ ಸರ್ಕ್ಯೂಟ್ ಬ್ರೇಕರ್ನ ಟಾಪ್ ಕವರ್ ಅನ್ನು ರಿಮೂವ್ ಮಾಡಬೇಕು. ಸರ್ವಿಸ್ ಮ್ಯಾನ್ಯುಯಲಿನ ಸಹಾಯದಿಂದ ಸರ್ಕ್ಯೂಟ್ ಬ್ರೇಕರ್ನ ಇಂಟರ್ನಲ್ ಪಾರ್ಟ್ಸ್ ಅನ್ನು ಐಡೆಂಟಿಫೈ ಮಾಡಬೇಕು. ಸರ್ಕ್ಯೂಟ್ ಬ್ರೇಕರಿನ ಇಂಟರ್ನಲ್ ಪಾರ್ಟ್ಗಳು ಸುಟ್ಟಿವೆಯಾ, ವಾಸನೆ ಬರುತ್ತಿದೆಯಾ ಅಥವಾ ಬಣ್ಣ ಬದಲಾಗಿದೆಯಾ ಎಂಬುದನ್ನು ಚೆಕ್ ಮಾಡಿ ಟ್ರೇಸ್ ಮಾಡಬೇಕು. ಸರ್ಕ್ಯೂಟ್ ಬ್ರೇಕರಿನ ಪಿಟ್ಟಿಂಗ್ಸ್ಗಳು ಹೆವಿ ಆಗಿದೆಯಾ ಎಂಬುದು ಚೆಕ್ ಮಾಡಬೇಕು. ಸರ್ಕ್ಯೂಟ್ ಬ್ರೇಕರ್ನ ಇಂಟರ್ನಲ್ ವೈರಿಂಗ್ ಕೇಬಲ್ಗಳು ಡ್ಯಾಮೇಜ್ ಆಗಿದೆಯಾ ಎಂಬುದು ಚೆಕ್ ಮಾಡಬೇಕು. ಸರ್ವಿಸ್ ಮೇಂಟೆನೆನ್ಸ್ ರೆಕಾರ್ಡ್ ಶೀಟನ್ನು ಗಮನಿಸಿ ಕಂಡುಹಿಡಿದಂಥ ಫಾಲ್ಟ್ಸನ್ನು ನೋಟ್ ಮಾಡಬೇಕು. ಫಾಲ್ಟಿ ಪಾರ್ಟನ್ನು ಕಂಡುಹಿಡಿದು ಅದನ್ನು ಬದಲಾಯಿಸಬೇಕು. ಸರ್ವಿಸ್ ಮ್ಯಾನ್ಯುಯಲ್ನಲ್ಲಿ ಇರುವಂತೆ ಫಾಲ್ಟಿ ಪಾರ್ಟ್ಸನ್ನು ಐಡೆಂಟಿಫೈ ಮಾಡಿ ಸ್ಟೋರ್ಸ್ನಿಂದ ಅದೇ ಪಾರ್ಟ್ಗಳನ್ನು ತರಬೇಕು. ಹೊಸದಾಗಿ ತಂದಿರುವಂಥ ಪಾರ್ಟ್ಸಿನ ಕಂಡೀಷನ್ನನ್ನು ಚೆಕ್ ಮಾಡಬೇಕು. ಅದನಂತರ ಫಾಲ್ಟಿ ಪಾರ್ಟ್ಗಳನ್ನು ತೆಗೆದು ಹೊಸ ಪಾರ್ಟ್ಗಳನ್ನು ಅಳವಡಿಸಬೇಕು. ಮೌಂಟಿಂಗ್ ಬೋಲ್ಟ್ಸ್ನ ಟೈಟ್ನೆಸ್ ಅನ್ನು ಚೆಕ್ ಮಾಡಬೇಕು. ಅವಶ್ಯಕತೆ ಇದ್ದಲ್ಲಿ ಅದನ್ನು ಟೈಟ್ ಮಾಡಬೇಕು. ಪ್ಲಮ್ ಬಾಬ್ ಮತ್ತು ಸ್ಪಿರಿಟ್ ಲೆವೆಲ್ ಅನ್ನು ಉಪಯೋಗಿಸಿ ಸರ್ಕ್ಯೂಟ್ ಬ್ರೇಕರ್ನ ವರ್ಟಿಕ್ಯಾಲಿಟಿ ಮತ್ತು ಹಾರಿಜಾಂಟಾಲಿಟಿಯನ್ನು ಚೆಕ್ ಮಾಡಬೇಕು. ಸರ್ಕ್ಯೂಟ್ ಬ್ರೇಕರಿನ ಬೇರೆ ಬೇರೆ ಕಾಂಟ್ಯಾಕ್ಟ್ಸ್ ಅನ್ನು ಚೆಕ್ ಮಾಡಬೇಕು. ಅವುಗಳು ಸ್ಟೇಷನರಿ, ಫಿಕ್ಸ್ಡ್, ಆರ್ಕಿಂಗ್, ಇಂಟರ್ಮೀಡಿಯೇಟ್ ಮತ್ತು ಮೇನ್ ಕಾಂಟ್ಯಾಕ್ಟ್ಸ್. ಸರ್ಕ್ಯೂಟ್ ಬ್ರೇಕರ್ನಲ್ಲಿ ಯಾವುದಾದರೂ ಆಕ್ಸಿಡೇಷನ್ ಡೆಪಾಸಿಟ್ ಆದಲ್ಲಿ
ಆ ಕಾಂಟ್ಯಾಕ್ಟ್ಸನ್ನು ಸ್ಟೀಲ್ ವೈರ್ ಬ್ರಷ್ ಅಥವಾ ಓ ಗ್ರೇಡ್ ಸ್ಯಾಂಡ್ ಪೇಪರ್ನಿಂದ ಜೊತೆಗೆ CTC ಸೊಲ್ಯೂಷನ್ನನ್ನು ಬಳಸಿ ಕ್ಲೀನ್ ಮಾಡಬೇಕು. ಸರ್ಕ್ಯೂಟ್ ಬ್ರೇಕರಿನ ಇಂಟರ್ನಲ್ ಕಂಟ್ರೋಲ್ ವೈರಿಂಗ್ ಅನ್ನು ಮ್ಯಾನ್ಯುಯಲ್ ಆಗಿ ಚೆಕ್ ಮಾಡಿ ವೆರಿಫೈ ಮಾಡಬೇಕು. ಸರ್ಕ್ಯೂಟ್ ಬ್ರೇಕರಿನ ಒಂದೊಂದು ವೈರ್ ಅನ್ನು ಕಂಟಿನ್ಯೂಟಿ ಟೆಸ್ಟರ್ ಉಪಯೋಗಿಸಿ ಚೆಕ್ ಮಾಡಬೇಕು. ಇಂಟರ್ನಲ್ ವೈರಿಂಗ್ ಕೇಬಲ್ಸ್ ಡ್ಯಾಮೇಜ್ ಆದಲ್ಲಿ ಅದನ್ನು ಬದಲಾಯಿಸಬೇಕು. ಲೂಸ್ ಟರ್ಮಿನೇಷನ್ಸ್ ಇದೆಯಾ ಎಂಬುದು ಚೆಕ್ ಮಾಡಿ ಅದನ್ನು ಟೈಟ್ ಮಾಡಬೇಕು. ಕಾಯಿಲಿನ ಟ್ರಿಪ್ ರೆಸಿಸ್ಟೆನ್ಸ್ ಅನ್ನು ಮೆಷರ್ ಮಾಡಿ ಮ್ಯಾನ್ಯುಯಲ್ನಲ್ಲಿ ಕೊಟ್ಟಿರುವಂಥ ಸ್ಟ್ಯಾಂಡರ್ಡ್ ವ್ಯಾಲ್ಯೂವನ್ನು ವೆರಿಫೈ ಮಾಡಬೇಕು. ಕಾಯಿಲ್ ರೆಸಿಸ್ಟೆನ್ಸ್ನಲ್ಲಿ ಯಾವುದೇ ಬದಲಾವಣೆ ಇರಬಾರದು. ಟ್ರಿಪ್ಪಿಂಗ್ ರಾಡ್ ಮತ್ತು ಆರ್ಮೇಚರ್ ಆಫ್ ಟ್ರಿಪ್ಪಿಂಗ್ ರಿಲೀಸಸ್ಗಳ ಮೂವ್ಮೆಂಟ್ ಫ್ರೀ ಇದೆಯಾ ಎಂಬುದನ್ನು ಚೆಕ್ ಮಾಡಿ ವೆರಿಫೈ ಮಾಡಬೇಕು. ಒಂದು ವೇಳೆ ರಿಲೀಸಸ್ಗಳಲ್ಲಿ ಫ್ರಿಕ್ಷನ್ ಇದೆ ಎಂಬುದು ಗೊತ್ತಾದರೆ ಅದಕ್ಕೆ ಸಂಬಂಧಪಟ್ಟ ಪಾರ್ಟ್ ಅನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಲೊಕೇಟ್ ದ ಫಾಲ್ಟಿ ಪಾರ್ಟ್. ಟ್ರಬಲ್ ಶೂಟಿಂಗ್ ಚಾರ್ಟ್. ಎಕ್ಸೆಸಿವ್ ಹೀಟ್ ಇನ್ ಆಯಿಲ್. ಪೋರ್ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್. ಲಾಂಗ್ ಡ್ಯೂರೇಷನ್ನಲ್ಲಿ ಟ್ಯಾಂಕ್ ಒಳಗಡೆ ಹೆವಿ ಸ್ಪಾರ್ಕ್. ಟೈಪ್ ಆಫ್ ಫಾಲ್ಟ್. ಆಯಿಲ್ ಲೆವೆಲ್ ವೇಗವಾಗಿ ಕಡಿಮೆಯಾಗುವುದು. ಅದಕ್ಕೆ ಕಾರಣ ಟ್ಯಾಂಕ್ನಲ್ಲಿ ಲೀಕೇಜ್ ಇರಬಹುದು. ರೆಮಿಡೀಸ್. ಅರೆಸ್ಟ್ ದ ಲೀಕ್. ಟ್ಯಾಂಕಿನ ತಳದಲ್ಲಿ ಸ್ಲೆಡ್ಜ್ ಶೇಖರಣೆ ಆಗುವುದು. ಇದಕ್ಕೆ ಕಾರಣ ಅಡಲ್ಟ್ರೇಟೆಡ್ ಆಯಿಲ್ ಅಥವಾ ಹಳೆಯ ಆಯಿಲ್. ಇದಕ್ಕೆ ರೆಮಿಡೀಸ್: ಟ್ಯಾಂಕ್ ತಳದಲ್ಲಿ ಸರಿಯಾಗಿ ಕಾಂಟ್ಯಾಕ್ಟ್ ಇಲ್ಲದಿರುವುದರಿಂದ ಆಯಿಲನ್ನು ಫಿಲ್ಟರ್ ಮಾಡಬೇಕು. ಸರ್ಕ್ಯೂಟ್ ಮಾಡಿದ ನಂತರ ಎಲೆಕ್ಟ್ರೋಡ್ ಕಾಂಟ್ಯಾಕ್ಟ್ನಲ್ಲಿ ಸ್ಪಾರ್ಕ್ ಕಂಟಿನ್ಯೂ ಆಗುವುದು. ಅದಕ್ಕೆ ಕಾರಣ ಕಂಡಕ್ಟರ್ ಟಿಪ್ ಡ್ಯಾಮೇಜ್ಡ್, ಸರಿಯಾದ ಕಾಂಟ್ಯಾಕ್ಟ್ ಇಲ್ಲದಿರುವುದು, ಪ್ರೆಷರ್ ಸ್ಪ್ರಿಂಗ್ ಡಿಫೆಕ್ಟ್. ಇದಕ್ಕೆ ರೆಮಿಡೀಸ್: ಆಯಿಲ್ ಟೆಂಪರೇಚರ್ ಅನ್ನು ಇನ್ಕ್ರೀಸ್ ಮಾಡುವುದು. ಟ್ಯಾಂಕ್ ಬ್ರೇಕ್ ಆಗುವ ಸಾಧ್ಯತೆ ಇದೆ. ಸ್ಪ್ರಿಂಗ್ ಅಥವಾ ಕಾಂಟ್ಯಾಕ್ಟ್ ಟಿಪ್ ಅನ್ನು ಸರಿ ಮಾಡುವುದು. ಮ್ಯಾನ್ಯುಯಲ್ ಬ್ರೇಕಿಂಗ್ ಕೆಲಸ ಮಾಡದೇ ಇರುವುದು. ಇದಕ್ಕೆ ಕಾರಣ ಲೋಡಿಂಗ್ ಸ್ಪ್ರಿಂಗ್ ಡಿಫೆಕ್ಟ್, ಲೋಡಿಂಗ್ ಮೆಕ್ಯಾನಿಸಮ್ ಡಿಫೆಕ್ಟಿವ್. ಇದಕ್ಕೆ ರೆಮಿಡೀಸ್: ಯಾವುದೂ ಒಡೆಯುವುದಕ್ಕೆ ಸಾಧ್ಯತೆ ಇಲ್ಲ, ರೆಕ್ಟಿಫೈ. ಫಾಲ್ಟ್ ಕಂಡೀಷನ್ನಲ್ಲಿ ಟ್ರಿಪ್ ಆಗದೇ ಇರುವುದು. ಇದಕ್ಕೆ ಕಾರಣ ಟ್ರಿಪ್ಪಿಂಗ್ ಮೆಕ್ಯಾನಿಸಮ್ನಲ್ಲಿ ದೋಷವಿರುವುದು, ಡಿಫೆಕ್ಟಿವ್ ಟ್ರಿಪ್ಪಿಂಗ್ ಕಾಯಿಲ್. ಇದಕ್ಕೆ ರೆಮಿಡೀಸ್: ಫಾಲ್ಟ್ ಕಂಡೀಷನ್ ಕಂಟಿನ್ಯೂ ಆಗುವುದು, ಲೈನ್ನಲ್ಲಿ ಕನೆಕ್ಟ್ ಆಗಿರುವ ಮಿಷಿನ್ ಡ್ಯಾಮೇಜ್ ಆಗುವುದು. ಆಪರೇಷನ್ ಮಾಡಬೇಕಾದರೆ ACBನಲ್ಲಿ ಜೋರಾದ ಶಬ್ದ. ಅದಕ್ಕೆ ಕಾರಣ ಚೇಂಬರ್ನಲ್ಲಿ ಸಾಕಷ್ಟು ಗಾಳಿ ಮತ್ತು ಗಾಳಿಯ ಒತ್ತಡ ಇಲ್ಲದೇ ಇರುವುದು. ಅದಕ್ಕೆ ರೆಮಿಡೀಸ್: ಆಪರೇಷನ್ ಮಾಡಬೇಕಾದರೆ ಕಂಟಿನ್ಯೂಸ್ ಆಗಿ ವೈಬ್ರೇಷನ್ ಬರುವುದು, ಏರ್ ಪ್ರೆಷರ್ ಅನ್ನು ಮೇಂಟೈನ್ ಮಾಡಬೇಕು. ಮೂವಿಂಗ್ ಕಾಂಟ್ಯಾಕ್ಟ್ಸ್ ಒಡೆದಿರುವುದು. ಅದಕ್ಕೆ ಕಾರಣ ಅಧಿಕವಾದ ಹೀಟ್, ಅಧಿಕವಾದ ಸ್ಪ್ರಿಂಗ್ ಟೆನ್ಷನ್, ಮಿಸ್ಅಲೈನ್ಮೆಂಟ್. ಅದಕ್ಕೆ ರೆಮಿಡೀಸ್: ಫಿಕ್ಸ್ಡ್ ಕಾಂಟ್ಯಾಕ್ಟ್ನೊಂದಿಗೆ ಕಾಂಟ್ಯಾಕ್ಟ್ ಮಾಡುವುದಕ್ಕೆ ಮೂವಿಂಗ್ ಕಾಂಟ್ಯಾಕ್ಟ್ಗಳು ಫೇಲ್ ಆಗುವುದು, ಮೆಲ್ಟಿಂಗ್ ಆಫ್ ಎಲೆಕ್ಟ್ರೋಡ್ ಟ್ರಿಪ್. ಅದಕ್ಕೆ ಕಾರಣ ಎಕ್ಸೆಸಿವ್ ಕರೆಂಟ್ ಪ್ರೊಡ್ಯೂಸ್ಡ್, ಹೆವಿ ಸ್ಪಾರ್ಕ್, ಸಬ್ಸ್ಟ್ಯಾಂಡರ್ಡ್ ಅಲಾಯ್ ಮೆಟಲ್, ಆರ್ಕ್ ಕ್ವೆಂಚಿಂಗ್ ಸೆಟ್ ಮಾಡಿರುವಂಥ ವ್ಯಾಲ್ಯೂಗಳಿಗಿಂತ ಅಧಿಕವಾಗಿರುವುದು. ರೆಮಿಡೀಸ್: ಎಕ್ಸೆಸಿವ್ ಕರೆಂಟ್ ಸೋರ್ಸ್ ಅನ್ನು ಚೆಕ್ ಮಾಡಬೇಕು. ಸ್ಟ್ಯಾಂಡರ್ಡ್ ಅಲಾಯ್ ಮೆಟಲ್ ಅನ್ನು ಯೂಸ್ ಮಾಡಬೇಕು. ಆರ್ಕ್ ಕ್ವೆಂಚಿಂಗ್ ಮೀಡಿಯಂ ಅನ್ನು ಗುಡ್ ಕಂಡೀಷನ್ನಲ್ಲಿ ಮೇಂಟೈನ್ ಮಾಡಬೇಕು. ಇಂಟರ್ಮಿಟಿಂಗ್ ಟ್ರಿಪ್ಪಿಂಗ್ ಆಫ್ ಬ್ರೇಕರ್. ಇದಕ್ಕೆ ಕಾರಣ ರಿಲೆಯ ರಾಂಗ್ ಸೆಟ್ಟಿಂಗ್, ಲೋಡಿಂಗ್ ಸ್ಪ್ರಿಂಗ್ ಫಾಲ್ಟಿ ಅಥವಾ ಡಿಫೆಕ್ಟಿವ್ ಆಗಿರುವುದು, ಫಾಲ್ಟಿ ಮೂವಿಂಗ್ ಮೆಕ್ಯಾನಿಸಮ್. ರೆಮಿಡೀಸ್: ಸೆಟ್ಟಿಂಗ್ ಅನ್ನು ಕರೆಕ್ಟ್ ಮಾಡಿ, ಸ್ಪ್ರಿಂಗ್ ಮತ್ತು ಲೋಡಿಂಗ್ ಮೆಕ್ಯಾನಿಸಮ್ ಅನ್ನು ರಿಪೇರ್ ಮಾಡಿ. ಬ್ರೇಕರ್ನಲ್ಲಿ ಶಾಕ್. ಇದಕ್ಕೆ ಕಾರಣ ಅರ್ತ್ ಫಾಲ್ಟ್. ಇದಕ್ಕೆ ರೆಮಿಡೀಸ್: ಸರಿಯಾಗಿ ಅರ್ತ್ ಕನೆಕ್ಷನ್ ಕೊಡಬೇಕು. ರೆಗ್ಯುಲರ್ ಮೇಂಟೆನೆನ್ಸ್ ರೆಕಾರ್ಡ್ ಶೀಟ್. ಸರ್ಕ್ಯೂಟ್ ಬ್ರೇಕರಿನ ರೆಗ್ಯುಲರ್ ಮೇಂಟೆನೆನ್ಸ್ ರೆಕಾರ್ಡ್ ಶೀಟ್. ರೀಕ್ಯಾಪ್: ಈ ಸೆಷನ್ನಲ್ಲಿ ನಾವು ಕಲಿತ ವಿಷಯಗಳು ಶಟ್ ಡೌನ್ ಪ್ರೊಸೀಜರ್ನ ಫಾಲೋ ಮಾಡುವುದು, ಕೊಟ್ಟಿರುವಂಥ ಸರ್ಕ್ಯೂಟ್ ಬ್ರೇಕರ್ನ ಸರ್ವಿಸ್ ಮತ್ತು ಆಪರೇಟಿಂಗ್ ಮ್ಯಾನ್ಯುವಲ್ಸ್ ಅನ್ನು ನೋಡಿ ಅದರ ಪಾರ್ಟ್ಸ್ಗಳನ್ನು ಗುರುತಿಸಿ ಫಂಕ್ಷನ್ಸ್ಗಳನ್ನು ತಿಳಿದುಕೊಳ್ಳುವುದು, ಹಿಂದಿನ ಮೇಂಟೆನೆನ್ಸ್ ರೆಕಾರ್ಡ್ಸ್ ಅನ್ನು ಪರಿಶೀಲಿಸಿ ರೊಟೀನ್ ಮೇಂಟೆನೆನ್ಸ್ ಚೆಕ್ಸ್ಗಳನ್ನು ನಿರ್ವಹಿಸುವುದು, ಫಾಲ್ಟಿ ಪಾರ್ಟ್ ಅನ್ನು ಗುರುತಿಸಿ ಅದನ್ನು ಬದಲಾಯಿಸುವುದು, ಸರ್ಕ್ಯೂಟ್ ಬ್ರೇಕರ್ನ ಜನರಲ್ ಮೇಂಟೆನೆನ್ಸ್ ಪ್ರೊಸೀಜರ್ನ ಫಾಲೋ ಮಾಡುವುದು. ಈ ಸೆಷನ್ನಲ್ಲಿ ನಿಮಗೆ ಎಲ್ಲ ಕಾನ್ಸೆಪ್ಟ್ಗಳು ಅರ್ಥವಾಗಿರುತ್ತದೆ ಅಂತ ನಂಬ್ತೀವಿ. ಮುಂದಿನ ಸೆಷನ್ನಲ್ಲಿ ಹೊಸ ಕಾನ್ಸೆಪ್ಟ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.